टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇತ್ತ ಮಹಾರಾಷ್ಟ್ರದಲ್ಲಿ ಮುಂದುವರೆದ ಶಿವಸೇನೆ ಪುಂಡರ ಅಟ್ಟಹಾಸ. ಕರ್ನಾಟಕದ ಮತ್ತೊಂದು ಸಾರಿಗೆ ಬಸ್ಗೆ ಮಸಿ ಬಳಿದು ಧಮಕಿಯನ್ನ ಹಾಕಲಾಗಿದೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪುಂಡರ ಅಟ್ಟಹಾಸ ಮುಂದುವರೆದಿದೆ. ಕರ್ನಾಟಕದ ಮತ್ತೊಂದು ಸಾರಿಗೆ ಬಸ್ಗೆ ಮಸಿಯನ್ನ ಬಳಿದು ಧಮಕಿಯನ್ನ ಹಾಕಿದ್ದಾರೆ. ಮಹಾರಾಷ್ಟ್ರದ ಪುಣೆ ನಗರದ ಸ್ವಾರ್ ಗೇಟ್ ಬಳಿ ಪುಂಡಾಟಿಕೆಯನ್ನ ಮೆರೆಯಲಾಗಿದೆ. ಕರ್ನಾಟಕ ಬಸ್ ಚಾಲಕರಿಗೆ ಧಮಕಿ ಹಾಕಿದ ಠಾಕ್ರೆ ಬಣದ ಪುಂಡರು. ಮಹಾರಾಷ್ಟ್ರದ ಪುಣೆ ನಗರದ ಸ್ವಾರ್ ಗೇಟ್ ಬಳಿ ಪುಂಡಾಟಿಕೆಯನ್ನ ಮೆರೆಯಲಾಗಿದ್ದು ವಿಡಿಯೋ ಕೂಡ ಈಗಾಗಲೇ ವೈರಲ್ ಆಗ್ತಾ ಇದೆ. ನಡು ರಸ್ತೆಯಲ್ಲೇ ನಿಲ್ಲಿಸಿ ಬಲವಂತವಾಗಿ ಗೂಂಡಾಗಿರಿಯನ್ನ ಮಾಡಿದ್ದಾರೆ. ಬಸ್ ಅನ್ನ ನಡು ರಸ್ತೆಯಲ್ಲಿ ತಡೆದ ಅಡ್ಡಗಟ್ಟಿಯಲ್ಲಿ ಬಲವಂತವಾಗಿ ಗೂಂಡಾಗಿರಿಯನ್ನ ಮಾಡಲಾಗಿದೆ. ಪುಣೆ ಸಿಂದಗಿ ಬಸ್ ಹಾಗೂ ಮುಂಬೈ ಇಳಕಲ್ ಬಸ್ಗೆ ಕಪ್ಪು ಮಸಿಯನ್ನ ಬರೆದಿದ್ದಾರೆ. ಶಿವಸೇನೆ ಪುಂಡರ ಅಟ್ಟಹಾಸ ಮತ್ತೆ ಮುಂದುವರೆದಿದೆ. ವಾಯುವ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಸೇರಿದಂತಹ ಬಸ್ಗಳಿಗೆ ಮಸಿಯನ್ನ ಬಳಿದು ವಿಕೃತಿಯನ್ನ ಮೆರಿತಾ ಇದ್ದಾರೆ. ಬಸ್ ಮೇಲಿದಂತ ಕನ್ನಡ ಅಕ್ಷರಗಳು, ನಂಬರ್ ಪ್ಲೇಟ್ ಅನ್ನ ಎಲ್ಲವನ್ನ ಕಪ್ಪು ಮಸಿಯಿಂದ ಅಳಿಸಿ ಹಾಕಿದ್ದಾರೆ. ಬಸ್ ಮೇಲೆ ಧಿಕ್ಕಾರ ಚಿಹ್ನೆ ಹಾಕಿ ಗೂಂಡಾಗಿರಿಯನ್ನ ಮೆರೆಯಲಾಗಿದೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪುಂಡರ ಅಟ್ಟಹಾಸ ತಾರಕಕ್ಕೇರ್ತಾ ಇದೆ. ಶಿವಸೇನೆ ಪುಂಡರ ಮುಂದೆ ಕೈ ಮುಗಿದು ನಿಂತ ಕರ್ನಾಟಕದ ಬಸ್ ಡ್ರೈವರ್ಗಳು ಅಷ್ಟರ ಮಟ್ಟಿಗೆ ಪ್ರಾಣ ಭಯವನ್ನ ಉಂಟು ಮಾಡ್ತಾ ಇದ್ದಾರೆ. ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇರಬಹುದು ಯಾವ ರೀತಿ ಕಿರುಕುಳವನ್ನ ನೀಡ್ತಾ ಇದ್ದಾರೆ ಅಂತ. ಮುಂಬೈ ಇಳಕಲ್ ಬಸ್ ಡ್ರೈವರ್ಗೆ ಮರಾಠಿ ಬರುತ್ತಾ ಅಂತ ಪ್ರಶ್ನೆ ಮಾಡಿ ಗೂಂಡಾವರ್ತನೆಯನ್ನ ತೋರಿದ್ದಾರೆ. ಮರಾಠಿ ಬರೋದಿಲ್ಲ ಅಂತ ಹೇಳ್ತಿದ್ದಂತೆ ಬಸ್ ಬೋರ್ಡ್ ಅನ್ನ ಹೊಡೆದು ಹಾಕಿ ಧಮಕಿಯನ್ನ ಹಾಕಿದ್ದಾರೆ. ಕರ್ನಾಟಕದಲ್ಲಿ ಮಹಾರಾಷ್ಟ್ರ ಬಸ್ ಮರಾಠಿಗರನ್ನ ತೊಂದರೆ ಕೊಟ್ಟರೆ ಹೀಗೆ ಒಡೆದು ಹಾಕ್ತೀವಿ ಅಂತ ಗೂಂಡಾಗಿರಿಯನ್ನು ಮೆರೆದಿದ್ದಾರೆ. ಠಾಕ್ರೆ ಬಣದ ಶಿವಸೇನೆ ಆಟಾಟೋಪಕ್ಕೆ ಬ್ರೇಕೇ ಇಲ್ಲದಂತ ಆಗ್ಬಿಟ್ಟಿದೆ, ಮಿತಿಮೀರಿದೆ. ಅಂದರೆ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಗೂಂಡಾಗಿರಿ ತಾರಕಕ್ಕೇರ್ತಾ ಇದೆ. ಇದಕ್ಕೆಲ್ಲ ಕಡಿವಾಣ ಹಾಕುವಂತಹ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮಗಳಾಗುತ್ತೆ ಅನ್ನೋದೇ ಸದ್ಯದ ಯಕ್ಷ ಪ್ರಶ್ನೆಯಾಗಿದೆ. आम्हाला तुम्हाला त्रास द्यायचा नाहीये, पण आम्हाला प्रत्येक याचा जो आमच्या राज्यातील आम्ही त्याचं स्वागत करू. पण असं आमच्या मराठी माणसावर जर आमच्या मराठी माणसावर जर हल्ला झाला तर आम्ही कदापि गप्प बसणार नाही. याचा निषेधार्थ जो भयाड हल्ला झाला त्या भयाड करायचं नव्हतं ना. आज येत नाही तर काय करायचं. आम्हाला तुम्हाला त्रास द्यायचा नाहीये, पण आम्हाला प्रत्येक याचा जो आमच्या राज्यातील आम्ही त्याचं स्वागत करू. पण असं आमच्या मराठी माणसावर जर हल्ला झाला तर आम्ही कदापि गप्प बसणार नाही. याचा निषेधार्थ जो भयाड हल्ला झाला त्या भयाड करायचं नव्हतं ना. आज येत नाही तर काय करायचं. ಇನ್ನು ಯಾವ ರೀತಿ ಇಲ್ಲಿ ಪುಂಡಾಟವನ್ನ ಮೆರೆದ ಧಮಕಿ ಹಾಕಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಕರ್ನಾಟಕದ ಬಸ್ ಕಾಣ್ತಾ ಇದ್ದಂತೆ ಅಲ್ಲಿ ನೇರವಾಗಿ ಕಂಡಕ್ಟರ್ ಚಾಲಕನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಮರಾಠಿ ಬರುತ್ತಾ ಅಂತ ಪ್ರಶ್ನೆ ಮಾಡ್ತಾರೆ. ಬರಲ್ಲ ಅಂತ ಅಂದ್ರೆ ಧಿಮಾಕನ್ನ ತೋರಿಸಿ ಅಲ್ಲಿ ಧಮಕಿ ಹಾಕುವಂತಹ ಪ್ರಯತ್ನಗಳು ಕೂಡ ಆಗ್ತಾರೆ. ಕರ್ನಾಟಕದ ಬಸ್ಗೆ ಅಲ್ಲಿ ಯಾವ ರೀತಿ ಕಪ್ಪು ಮಸಿಯನ್ನ ಬಳಿತಾ ಇದ್ದಾರೆ ಅಂತ ನೀವು ಗಮನಿಸ್ತಾ ಇದ್ದೀರಿ. ಧಿಕ್ಕಾರ ಅಂತ ಕೂಡ ಬಸ್ ಮೇಲೆ ಬರೆಯಲಾಗಿದೆ. ಶಿವಸೇನೆ ಆಟಾಟೋಪಕ್ಕೆ ಬ್ರೇಕೇ ಇಲ್ಲದಂತ ಆಗ್ಬಿಟ್ಟಿದೆ. ಮಿತಿ ಮೀರ್ತಾ ಇದೆ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಬಣದ ಶಿವಸೇನೆಯ ಗೂಂಡಾಗಿರಿ. ಕರ್ನಾಟಕದಲ್ಲಿ ಮಹಾರಾಷ್ಟ್ರ ಬಸ್ ಹಾಗೆ ಮರಾಠಿಗರೇನಾದರೂ ತೊಂದರೆ ಕೊಟ್ಟರೆ ಹೀಗೆ ಒಡೆದು ಹಾಕ್ತೀವಿ ಅಂತ ಇಲ್ಲಿ ಗೂಂಡಾಗಿರಿಯನ್ನ ಮಾಡಲಾಗ್ತಾ ಇದೆ. ಮರಾಠಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದಂತೆ ಬಸ್ ಬೋರ್ಡ್ ಅನ್ನು ಒಡೆದು ಹಾಕಿ ಧಮಕಿ ಕೂಡ ಹಾಕಿದ್ದಾರೆ. ಕರ್ನಾಟಕದಿಂದ ತೆರಳುವಂತಹ ಚಾಲಕರಿಗೆ, ಕಂಡಕ್ಟರ್ಗೆ ಜೀವ ಭಯ ಶುರುವಾಗಿದೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ, ಎಲ್ಲಿ ಜೀವಕ್ಕೆ ಹಾನಿಯಾಗುತ್ತೋ, ಎಲ್ಲಿ ಬಂದು ತೊಂದರೆ ಕೊಡ್ತಾರೋ ಅಥವಾ ಗುಂಪಾಗಿ ಬಂದು ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಯಾರು ಹೊಣೆ ಇದಕ್ಕೆ ಅಂತ ಅವರು ಜೀವ ಭಯದಲ್ಲೇ ನಿತ್ಯ ಸಂಚಾರ ಮಾಡುವಂತಹ ಪರಿಸ್ಥಿತಿ ಕೂಡ ಅಲ್ಲಿ ಉಂಟಾಗಿದೆ. ಕರ್ನಾಟಕದ ಒಂದು ಬಸ್ಗೆ ನಿನ್ನೆಯಷ್ಟೇ ಯಾವ ಗತಿಗನ್ನ ತಲುಪಿಸಿದ್ರು ಅಂತ ನೋಡ್ತಾ ಇದ್ವಿ. ಇದೀಗ ಮತ್ತೊಂದು ಬಸ್ಗೆ ಮಸಿ ಬಳಿದು ಪುಂಡಾಟವನ್ನು ಮೆರೆದಿದೆ ಶಿವಸೇನೆ.